ಹಲೋ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಬೆಂಡೆಕಾಯಿ ರೆಸಿಪಿ ತೋರಿಸ್ತಿದ್ದೇನೆ. ನೀವು ಟ್ರೈ ಮಾಡಿ. 800 ಗ್ರಾಮು ಬೆಂಡೆಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಕಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಒಂದು ಹುಳಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನು ರೆಡಿ ಆದಮೇಲೆ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಯಲ್ಲಿ ಬೆಂಡೆಕಾಯಿ, ಹುಳಿ, ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಮೂರನ್ನು ಒಟ್ಟಿಗೆ ಬೇಯಿಸಲು ಇಡಬೇಕು. ಜಾಸ್ತಿ ಬೇಡ, ಉಪ್ಪು ರುಚಿಗೆ ತಕ್ಕಂತೆ ಮಾತ್ರ, ಜಾಸ್ತಿ ಬೇಡ. ಇಷ್ಟನ್ನು ನಾವು ಬೇಯಿಸಲಿ ಇಡಬೇಕು. ಬೇಯಿಸಿಟ್ಟಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಮಸಾಲೆ ರೆಡಿ ಮಾಡುವ. ಇದು ಬೇಯ್ತಿರುವಾಗ ಒಂದು ಮಸಾಲೆ ರೆಡಿ ಆಗಬೇಕು. 8 ಮೆಣಸು, ಒಂದು ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಮೆಂತೆ ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಸಾಕು. ಇದನ್ನೆಲ್ಲ ನಾವು ಒಂದು ಫ್ರೈ ಮಾಡಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ರೈ ಸಾಕು, ಜಾಸ್ತಿ ಬೇಡ. ಮೀಡಿಯಮ್ ಫ್ರೈ ಆದಮೇಲೆ ಇದಕ್ಕೆ ನಾವೊಂದು ತೆಂಗಿನಕಾಯಿ ರೆಡಿ ಮಾಡುವ. ಇಲ್ಲಿ ಬೇಯ್ತಾ ಉಂಟು. ಇಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಸಿನ ಹುಡಿ, ಇಲ್ಲಿ ಹಳದಿ ಹುಡಿ ಅಂತ ಹೇಳ್ತಾರೆ, ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಒಂದು 5 ನಿಮಿಷದಿಂದ 6 ನಿಮಿಷ ಗ್ರೈಂಡ್ ಆದಮೇಲೆ ನೋಡಿ ಹೀಗೆ ಬರುತ್ತೆ ಕಲ್ಲರ್. ಇದು ಕಲ್ಲರ್ ಆದಮೇಲೆ ಇಲ್ಲಿ ನಮ್ಮ ಈ ಸೈಡ್ ಬೆಂಡೆಕಾಯಿ ಬೇಯ್ತಾ ಉಂಟು. ಈ ರೆಡಿ ಮಾಡಿದ ಮಸಾಲೆಯನ್ನು ಈಗ ನಾವು ಮಿಕ್ಸ್ ಮಾಡಿ ಹಾಕಬೇಕು ಬೆಂಡೆಕಾಯಿಗೆ. ಸ್ವಲ್ಪ ಅದು 5 ನಿಮಿಷ ಕುದಿ ಬರಬೇಕು. ನಿಮಗೆ ಬೇಕಾದರೆ ನೀರು ಕೂಡ ಆ್ಯಡ್ ಮಾಡ್ಬೋದು. ನಾನೀಗ ನೀರು ಆ್ಯಡ್ ಮಾಡ್ತೇನೆ, ಯಾಕೆಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರುತ್ತೆ. ನೋಡಿ, ಈಗ ಗ್ರೇವಿ ರೆಡಿ ಆಯಿತು. ನೀರು ಕೂಡ ಹಾಕಿದ್ದೇವೆ. ಈಗ ನಾವೇನು ಮಾಡಬೇಕು ಗೊತ್ತಿಲ್ಲ, ಇದಕ್ಕೆ ಒಂದು ಸಲ ನಾವು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಲು ಸಿಂಪಲ್ ಇದೆ, ಏನಿಲ್ಲ. ಒಂದು ಪಾತ್ರೆ ತಗೊಳ್ಳಿ, ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತೊಂದು ಜಜ್ಜಿ ಹಾಕಬೇಕು, ಬೆಳ್ಳುಳ್ಳಿ ಮತ್ತೊಂದು ಕರಿಬೇವು ಸೊಪ್ಪು ರೆಡಿ ಮಾಡಿಬಿಡಬೇಕು. ಇದನ್ನು ಮೂರನ್ನು ಈಗ ನಾವು ನೋಡಿ, ಈಗ ಬಿಸಿ ಆಯಿತು ಎಣ್ಣೆ. ಬಿಸಿ ಆದಂತೆ ನೋಡಿ ಸಾಸಿವೆ ಎಲ್ಲ ಚಿಪ್ ಅಂತ ಇದಾಯಿತು. ಆಗ ನಾವೇನು ಮಾಡಬೇಕು, ರೆಡಿ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿ ಹಾಗೆಂತೆ ಕರಿಬೇವು ಸೊಪ್ಪನ್ನು ಹಾಕಿ ಎಲ್ಲ ಮಸಾಲ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟೇ ಸಿಂಪಲ್ ಇದೆ. 2 ನಿಮಿಷ ಸಹ ಬೇಡ ಇದು ಪದಾರ್ಥ. ಒಂದು ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ. ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು, ಮತ್ತು ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಒಂದು ಮನೆಯಲ್ಲಿ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.